ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ರೋಗಿಗಳು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ. ಯಾವ ಹಂತಕ್ಕೆ ಅಂತಂದರೆ ವೀಲ್ ಚೇರ್ ಸ್ಟ್ರೆಚರ್ ಮೇಲೆ ಕೂತ್ಕೊಂಡು ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಂತಹ ಸ್ಥಿತಿ. ಯಾಕೆ ಹೀಗಾಯಿತು, ಯಾವುದದು ಪ್ರತಿಷ್ಠಿತ ಆಸ್ಪತ್ರೆ, ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ನರಕಯಾತನೆ. ಬೆಡ್ಡುಗಳು ಸಿಗದೆ ವೀಲ್ ಚೇರ್ನಲ್ಲಿಯೇ ಕುಳಿತ ರೋಗಿಗಳು. ಬೆಡ್ ಕೊರತೆಯ ನಡುವೆಯೂ ನಿಮ್ಹಾನ್ಸ್ ವೈದ್ಯರಿಂದ ಟ್ರೀಟ್ಮೆಂಟ್. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಮುಂದುವರೆದಿದೆ. ಬೆಡ್ಗಳು ಸಿಗದೆ ಗಂಟೆಗಟ್ಟಲೆ ವೀಲ್ ಚೇರ್ಗಳಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿನ ರೋಗಿಗಳ ಪಾಡು ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ ಬನ್ನಿ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಬೆಡ್ ಸಿಗದೆ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಬೆಡ್ಗಳ ಕೊರತೆಯಿಂದ ಬೆಡ್ ಸಿಗೋವರೆಗೂ ಕೂಡ ವೀಲ್ ಚೇರ್ ಸ್ಟ್ರೆಚರ್ನಲ್ಲಿಯೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಇಲ್ಲಿ ರೋಗಿಗಳು ಅನುಭವಿಸುವಂತಹ ನರಕಯಾತನೆ ಎಂಥವರ ಮನಸ್ಸನ್ನು ಕೂಡ ಕಲುಕುವಂತಿದೆ. ಇನ್ನು ನ್ಯೂರಾಲಜಿ, ನ್ಯೂರೋ ಸರ್ಜರಿ ಚಿಕಿತ್ಸೆಗಂತಲೇ ಹೆಸರುವಾಸಿಯಾಗಿರುವ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 1210 ಬೆಡ್ಗಳಿವೆ. ಇದರಲ್ಲಿ ಕೇವಲ 16 ಮಾತ್ರ ವೆಂಟಿಲೇಟರ್ ಬೆಡ್ಗಳಿವೆ. ಸೈಕ್ಯಾಟ್ರಿಸ್ಟ್, ನ್ಯೂರಾಲಜಿ, ನ್ಯೂರೋ ಸರ್ಜನ್ರಿಗೆ ಪ್ರತ್ಯೇಕ ವಿಭಾಗಗಳಿದ್ದು ನಿತ್ಯ ನೂರಾರು ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಚಿಕಿತ್ಸೆಗೆ ಅಂತ ಬರುವ ಎಲ್ಲಾ ರೋಗಿಗಳಿಗೆ ಬೆಡ್ನ ವ್ಯವಸ್ಥೆ ಇಲ್ಲದಿರುವುದರಿಂದ ಎಮರ್ಜೆನ್ಸಿ ವಾರ್ಡ್ನ ಕೆಳಮಹಡಿಯ ಟ್ರಯಾಸ್ ಏರಿಯಾದಲ್ಲಿ ತಾತ್ಕಾಲಿಕವಾಗಿ ಸ್ಟ್ರೆಚರ್, ವೀಲ್ ಚೇರ್ನಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಿದೆ. ಇನ್ನಾದರೂ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ನಿಮ್ಹಾನ್ಸ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಆರೋಗ್ಯ ಸಚಿವಾಲಯದ ಜೊತೆಗೆ ಮಾತುಕತೆಯನ್ನು ನಡೆಸಿ ಹೆಚ್ಚುವರಿ ಬೆಡ್ಗಳ ವ್ಯವಸ್ಥೆ ಹಾಗೂ ವೈದ್ಯರ ನೇಮಕಕ್ಕೆ ತೀವ್ರ ಒತ್ತಡವನ್ನು ಹೇರಬೇಕಿದೆ. ಏಷ್ಯಾದ ಅತಿದೊಡ್ಡ ಆಸ್ಪತ್ರೆ ಆಗಿರುವಂತಹ ನಿಮ್ಹಾನ್ಸ್ನಲ್ಲಿ ಬೆಡ್ಗಳ ಸಮಸ್ಯೆಯನ್ನು ನೀಗಿಸೋದಕ್ಕೆ ಈವರೆಗೂ ಕೂಡ ಆಗಿಲ್ಲ. ನಮ್ಮ ರಾಜ್ಯದ ಸಂಸದರು ಕೇಂದ್ರ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ. ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಡುವಂತಹ ಗಟ್ಟಿ ಧ್ವನಿಯನ್ನು ಎತ್ತಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.